ನೀರಿನ ಪ್ರೆಷರ್ಕ್ಕಾಗಿ ಕಿತ್ಕೊಂಡು ಹೋಗ್ಬಿಟ್ಟದು. ಮಧ್ಯದಲ್ಲಿ ಗೇಟ್ ಕೆಳಗೂ ಅದ ಮ್ಯಾಲೂ ಅದ, ಮಧ್ಯದಲ್ಲಿ ಕಿತ್ಕೊಂಡು ಹೋಗ್ಯದ. ಆ ಕಿತ್ಕೊಂಡು ಹೋಗ್ಲಿಕ್ಕೆ ಕಾರಣ ಅಂದ್ರ ಅವು ಎಲ್ಲಾ ಗೇಟ್ಗಳು ಸಹಿತ ಅವ್ರ ಸ್ಟ್ರೆಂತ್ ಕಳ್ಕೊಂಡಾವಿ. 10 mm ಇದ್ದದ ಗೇಟ್ಗಳು 5 mm ಬಂದಾವಿ. ಮತ್ತು ಸರ್ಕಾರಿ ನೇಮ ಏನದ 15 ವರ್ಷಕ್ಕೊಮ್ಮೆ ಡ್ಯಾಮಿನ ಗೇಟ್ ಬದಲಾವಣೆ ಮಾಡೋದು. ಅದ್ರ 26 ವರ್ಷ ಆಯ್ತು, 25-26 ವರ್ಷ ಆಯ್ತು, ಇನ್ನೂ ಬದಲಾವಣೆ ಮಾಡಿಲ್ಲ ಗೇಟ್ ಆಗಿ. ಈ ಕಾರಣಕ್ಕಾಗಿ ಅವ ಶಕ್ತಿಯನ್ನು ಕಳ್ಕೊಂಡವ. ನೀವು ಒಂದು ದುರಸ್ತಿ ಮಾಡ್ರೆ ಇನ್ನೊಂದು ಬೀಳುವುದ ಪ್ರತಿ ವರ್ಷ. ಈಗ 2 ವರ್ಷ ಹಿಂದ ಒಮ್ಮೆ ಗೇಟ್ ಹಾನಿಯಾದಾಗ ಅದನ್ನು ನೀರು ಖಾಲಿ ಮಾಡಿ ದುರಸ್ತಿ ಮಾಡಿಸಿ. ಆ ಟೈಮ್ದಾಗ ನಾವು ಎಲ್ಲಾ ಅಧಿಕಾರಿಗಳಿಗೆ, ಚೀಫ್ ಇಂಜಿನಿಯರ್ಗೆ ನಾವೇನು ಹೇಳಿದ್ವಿ ಅಂದ್ರೆ ಇದನ್ನ ಎಲ್ಲಾ ಗೇಟ್ಗಳನ್ನು ಬದಲಾವಣೆ ಮಾಡೋದು ಜರೂರ್ ಅದ. ನಿಮ್ಮ ನಿಯಮದ ಪ್ರಕಾರ 15 ವರ್ಷಕ್ಕೊಮ್ಮೆ ಹೊಸ ಗೇಟ್ ಹಾಕಬೇಕು, ನೀವು ಹಾಕಿಲ್ಲ. ಆದರೆ ಯಾವಾಗ ಮತ್ತೆ ಹಾನಿ ಹಾಕೋ ಗೊತ್ತಿಲ್ಲ. ಇದನ್ನ ನೀವು ಬದಲಾವಣೆ ಮಾಡ್ರತ್ ನಾವು ಒತ್ತಾಯ ಮಾಡಿದ್ವಿ. ಆಗ ನಮಗೇನು ಹೇಳಿದ್ರು, ಬದಲಾವಣೆ 22 ಗೇಟ್ ಮಾಡಿವತ್ತು ಹೇಳಿದ್ರು. ಮಾಡಿಲ್ಲ. ಅವರು ಏನ್ ಮಾಡ್ಯಾರ ಅಂದ್ರೆ ಆಗ ದುರಸ್ತಿ ಗ್ರೀಸ, ಐಲ, ಪೇಂಟ ಇಟ್ಟ ಮಾಡಿ ಅದನ್ನ ಉಗುಳು ಹಚ್ಚೋ ಕೆಲಸ ಈ ಅಧಿಕಾರಿಗಳು ಮಾಡ್ಯಾರ. ಈಗ ಸಡನ್ ಆಗಿ ಮತ್ತು ಕಿತ್ತು ಹೋಗಿ ನಿನ್ನೆ ಹಿಡಿದ ಇವತ್ತು ಬೆಳಿಗ್ಗೆ ತಕ 1 TMC ನೀರು ಖಾಲಿ ಆಗಿದೆ. ಮತ್ತು ನಾವು ತಡೆಯುವಂತ ಪ್ರಯತ್ನ ಎಕ್ಸ್ಪರ್ಟ್ನೆಲ್ಲ ಕರ್ಸ್ಯಾರ. ಅದು ಆಗೋದು ಡೌಟ್ ಅದ ನನಗೆ. ಅವ್ರು ಸ್ಟಾಪ್ ವಾಲ್ ತಂದ, ಗೇಟ್ಗಳು ತಂದ ಅಳವಡಿಸುವಂತ ಕೆಲಸ ಮಾಡಾಕತ್ತೆ. ಆದ್ರೆ ಇನ್ನೂ ಬೆಳಗ್ಗೆ ಹಿಡಿದು ಗುದ್ದಾಡ್ರು, ಇನ್ನೂ ಬಾಟಮ್ ಗೇಟ್ ಫುಲ್ ಆಗಿರ್ಲಿ, ಸ್ಲಿಪ್ ಆಗೈತೆ ಅಂತ ಹೇಳಿ ಅದನ್ನ ಗುದ್ದಾಡಿದ್ರು. ಆ ಬಾಟಮ್ ಗೇಟ್ ತಂದ ಅದೇ ರೀತಿ ಗೇಟ್ಗಳನ್ನ ಅಳವಡಿಸಿ ಸ್ಟಾಪ್ ಗೇಟ್ ಮಾಡಿ ನೀರು ನಿಲ್ಲಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. DC ಮತ್ತು ಜಿಲ್ಲಾ ಮಂತ್ರಿ ವಿಸಿಟ್ ಮಾಡಿವ್ಯ. ಅದ್ರ ನನಗೇನು ಹೇಳಿಲ್ಲ. ನಾನು ಕನೇರಿಗೆ ಹೋಗಿದ್ದು ನಿಜ ಅದ. ಅದ್ರ ಬರಾಕತ್ತಿದ್ದು ನಾವು ಬರ್ತೀವಿ ಅಂದ್ರೆ ನಾ ಎಲ್ಲ ಬಿಟ್ಟು ಇಲ್ಲಿ ಬರ್ತಿದ್ವಿ. ನನಗೆ ಹೇಳಾರ್ದ ಬಂದು ವಿಸಿಟ್ ಮಾಡ್ಯಾರ. ಅವ್ರಿಗೇನು ಮಾಹಿತಿ ಇದ್ರ ರೈತೀವಿ ಇಲ್ಲೋ ಗೊತ್ತಿಲ್ಲ. ಅಧಿಕಾರಿಗಳೇನಾರ ಇವತ್ತು ಬೆಳಗ್ಗೆ 10 ಗಂಟೆ ಒಳಗೆ ನಿಲ್ಲಿಸ್ತೀವಿ ನೀರು ಅಂತ ಹೇಳ್ಕೊಂಡು ಹೋಗ್ಬಿಟ್ಟಾರ. ಆದ್ರೆ ಅವ್ರಿಗೆ ಜವಾಬ್ದಾರಿ ಬೇಕಲ್ಲ. ಯಾಕ ಆ ಗೇಟ್ ಮುರಿದು ಹೋಗ್ತು, ಯಾವ ಕಾರಣಕ್ಕಾಗಿ ಮುರಿತು, ಏನ್ ತೊಂದರೆ ಆಗೈತಿ, ಅದರಿಂದ ಎಲ್ಲಾ ಚೀಫ್ ಇಂಜಿನಿಯರ್ ಕರ್ಕೊಂಡು MD ಕರೆದು ಮೀಟಿಂಗ್ ಮಾಡಬೇಕಾಗಿ ಅದನ್ನ ಮಾಡಲಿಲ್ಲ. ಇದೇ ಪ್ರಕಾರ ತುಂಗಭದ್ರಾ ಗೇಟ್ ಕಿತ್ತು ಹೋದಾಗ ಅಲ್ಲಿ ಮುಖ್ಯಮಂತ್ರಿ, ನೀರಾವರಿ ಮಂತ್ರಿ ಎಲ್ಲಾ ವಿಸಿಟ್ ಮಾಡಿ ಅದರ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ರ. ಇದೊಂದು ಉದಾಹರಣೆ. ನಮ್ಮಲ್ಲಿ ಬಂದು ಇಲ್ಲಿ ಅದನ್ನ ಕೇರ್ ಮಾಡಕ್ ತಯಾರಿಲ್ಲ. ಇದರಿಂದ ರೈತರಿಗೆ ಸಾವಿರಾರು ಕೋಟಿ ಹಾನಿಯಾಗುವುದರ ಜೊತೆ ಒಂದು 10-20 ನಗರಗಳು, 100 ಹಳ್ಳಿಗಳಿಗೆ ಬೇಸಿಗೆ ಒಳಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ. ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಆಲೋಚನೆ ಸರ್ಕಾರ ಮಟ್ಟದಾಗ ಮಾಡಬೇಕಿದೆ. ನಾವು ಶಾಸಕರ ಹಂತದೊಳಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ತಕ್ಷಣ ಸರ್ಕಾರ, ನೀರಾವರಿ ಮಂತ್ರಿ ಇಲ್ಲಿ ವಿಸಿಟ್ ಮಾಡಿ ಅಧಿಕಾರಿಗಳನ್ನ ಆ ಡ್ಯಾಮ್ ಸೈಟ್ ಮೇಲೆ ಮೀಟಿಂಗ್ ಮಾಡಿ ಏನ್ ಮಾಡಬೇಕಾಗಿದೆ ತಾಬಡು ತಗೋಬಿಡು. ಇದೇ ಬೇಸಿಗೆ ಒಳಗೆ 22 ಗೇಟ್ಗಳನ್ನ ಚೇಂಜ್ ಮಾಡುವಂತ, ಹೊಸ ಗೇಟ್ ಅಳವಡಿಸುವಂತ ಕೆಲಸಕ್ಕೆ ಒತ್ತು ಕೊಡಬೇಕು, ಮಂಜೂರಾತಿ ಕೊಡಬೇಕು, ಟೆಂಡರ್ ಕರಿಬೇಕು. ಆ ಗೇಟ್ಗಳನ್ನ ಈ ಬೇಸಿಗೆ ಒಳಗೆ ಹೊಸ ಗೇಟನ್ನು ಅಳವಡಿಸಬೇಕನ್ನುವಂತ ಒತ್ತಾಯವನ್ನ ಈ ಮುಖಾಂತರ ನಾನು ಮಾಡ್ತೀನಿ. ಮತ್ತು ಎಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ಲಿ CM, DCM ಇಬ್ರು ಬಂದು ಹೋದ್ರು. ಇಲ್ಲಿ ಯಾರು ಇನ್ನೂ ಚೀಫ್ ಇಂಜಿನಿಯರ್ ಬರಾಕ್ತಾ ಇರಲಿಲ್ಲ, MDನೂ ಬರಾಕ್ತಾ ಇರಲಿಲ್ಲ. ನಿನ್ನೆ ಹಿಡಿದು ದೊಡ್ಡ ಪ್ರಮಾಣದಾಗ ನೀರ ಹೊಂಟದ. ಸುಮಾರು ಒಂದು 5-6 ಸಾವಿರ ಕ್ಯೂಸೆಕ್ಸ್ ನೀರು ಹರಿಲಿ ಆಯ್ತು. 6,000 ಮೇಲೆ 10,000 ಆ ಪ್ರಮಾಣದ ನೀರು ಅಲ್ಲಿ ನೋಡ್ರೆ ಭಯ ಬರ್ತದೆ. ಅಟ್ ನೀರು ಹೊಂಟದ. ಇವ್ರಿಗೇನು ಅರಿವು ಬೇಕಲ್ಲ ಇಲಾಖೆಗೆ ಮತ್ತು ಸರ್ಕಾರಕ್ಕೆ. ಏನಾದರೂ ಒಂದು ಜಾಗೃತಿ ಅದಾನ, ಇದು ಕಾಳಜಿ ಅದಾನ ರೈತರ ಬಗ್ಗೆ, ಈ ಕುಡಿ ನೀರಿನ ಬಗ್ಗೆ, ಕೃಷ್ಣಾ ನದಿ ಬಗ್ಗೆ ಏನು ಎಳ್ಳಷ್ಟು ಕಾಳಜಿ ಇಲ್ಲ.
ಅವ್ರ ನಿರ್ಲಕ್ಷ್ಯತನವನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ. ಒಂದು ವೇಳೆ ತಕ್ಷಣ ದುರಸ್ತಿ ಮಾಡಿ ಈ ಸಲ ಹೊಸ ಗೇಟ್ ಅಳವಡಿಸ್ಲಿಕ್ಕಂದ್ರೆ ಈ ಭಾಗದ ಎಲ್ಲ ರೈತರನ್ನು ಕರ್ಕೊಂಡು, ನಗರದ ಎಲ್ಲ ಕುಡಿಯುವ ನೀರಿನ ಎಲ್ಲ ಸದಸ್ಯರನ್ನು ಕರ್ಕೊಂಡು ನಾವು ಸರ್ಕಾರ ವಿರುದ್ಧ ಉಗ್ರ ಪ್ರಮಾಣದ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡಬಯಸ್ತೇನೆ. ಅದರಿಂದ ಇಲ್ಲಿ ತಕ್ಷಣ ಚೀಫ್ ಇಂಜಿನಿಯರು MD ಅವರು ಬಂದು ಇದನ್ನು ನೋಡಿಕೊಂಡು ನಮ್ಮದು ಒತ್ತಾಯದ ಇಲ್ಲಿ ಉಪಮುಖ್ಯಮಂತ್ರಿಗಳ ನೀರಾವರಿ ಮಂತ್ರಿ ಇಲ್ಲಿ ಬರಬೇಕು, ಬಂದು ಏನದ ಅದನ್ನ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ ಮತ್ತು ನಿಮಗೆ ಸಮಕ್ಷಮ ಕನ್ಫರ್ಮ್ ಆಗ್ತದೆ ಯಾಕೆ ಬಾಗಿಲು ಕಿತ್ತು ಹೋತು ಅನ್ನೋ ಅದನ್ನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ನೀರಾವರಿ ಮಂತ್ರಿಗೆ ನಾಳೆ ಬಂದ ತಕ್ಷಣ ವಿಸಿಟ್ ಮಾಡಿ ಒಂದು ಸಭೆ ಮಾಡಿ ಆ ಗೇಟ್ಗಳಿಗೆ ಆರ್ಡರ್ ಕೊಟ್ಟು ತಕ್ಷಣ ಒಂದು ಎಮರ್ಜೆನ್ಸಿ ಟೆಂಡರ್ ಮಾಡಿ ಈ ಬ್ಯಾಚ್ಗೊಳಗೆ ಹೊಸ ಗೇಟನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಒತ್ತಾಯವನ್ನು ಈ ಭಾಗದ ಎಲ್ಲ ಪಟ್ಟಣ, ಎಲ್ಲ ಗ್ರಾಮಗಳ ಮತ್ತು ಎಲ್ಲ ರೈತ ಬಾಂಧವರ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ.